ಗೈಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆಲ್ಲ ಹೇಳಿದ್ದೆ ಕಿಚ್ಚನ ಕಡೆಯಿಂದ ಈ ವರ್ಷ 5 ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಸಹ ಕೊಟ್ಟಿದ್ದೆ. ಇನ್ನು ಮೇಲೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ, ಕಿಚ್ಚನ ಫ್ಯಾನ್ಸ್ಗೆ ಫುಲ್ ಹಬ್ಬ ಇರುತ್ತೆ ಅಂತ. ಸೊ ಅದರಂತೆ ಇವತ್ತು ನಿಮಗೆ ಮೊದಲನೇ ಅಪ್ಡೇಟ್ ತಂದಿದ್ದೀನಿ, ಕಿಚ್ಚ ಅವರ ಕಡೆಯಿಂದ ಕೇಳಿ. ಕಿಚ್ಚ ಸುದೀಪ್ ಅವರು ತಮಿಳ್ ಸಿನಿಮಾ ಒಂದರಲ್ಲಿ ನಟಿಸುತ್ತಿದ್ದಾರೆ. ಯಾವ ಸಿನಿಮಾ, ಯಾರು ಡೈರೆಕ್ಟರ್, ತಮಿಳ್ ಸಿನಿಮಾ ಯಾಕೆ ಒಪ್ಕೊಂಡ್ರು, ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಸೊ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ನಾನು ವೈಭವ್ ವೇದಾಂತ್. ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ಅಭಿನಯ ಚಕ್ರವರ್ತಿ ಕನ್ನಡದ ಬಾದ್ಶಾ ಕಿಚ್ಚ ಸುದೀಪ್ ಅವರು ಈಗ ಮತ್ತೆ ಕಾಲಿವುಡ್ ಕಡೆ ಮುಖ ಮಾಡಿದ್ದಾರೆ. ಹೌದು, ಸುಮಾರು 11 ವರ್ಷಗಳ ಬಳಿಕ ತಮಿಳು ಸಿನಿಮಾ ಒಂದರಲ್ಲಿ ನಟಿಸಲು ಸುದೀಪ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಹಿಂದೆ 2015ರಲ್ಲಿ ಬಂದ ವಿಜಯ್ ನಟನೆಯ ಪುಲಿ ಸಿನಿಮಾದ ನಂತರ ಅವರು ಬೇರೆ ಯಾವುದೇ ತಮಿಳು ಸಿನಿಮಾ ಒಂದರಲ್ಲಿ ನಟಿಸಿರಲಿಲ್ಲ. ಆದರೆ ಈಗ ಒಂದು ವಿಭಿನ್ನವಾದ ಕಥೆಯ ಮೂಲಕ ಒಂದು ರಿಯಲ್ ಘಟನೆ ಆಧಾರಿತ ಸಿನಿಮಾವಾಗಿರುವ ಮತ್ತು ವೆಟ್ರಿಮಾರನ್ ಶಿಷ್ಯ ನಿರ್ದೇಶನದಿಂದ ಮನಸೊತ್ತು ಮತ್ತೆ ತಮಿಳಿಗೆ ಕಿಚ್ಚ ರೀ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಹೊಸ ಸಿನಿಮಾದ ಹೆಸರು ಏನು ಅಂತಂದ್ರೆ ಅಂಡರ್ 18 ಅಂತ. ಈ ಸಿನಿಮಾದಲ್ಲಿ ಐಶ್ವರ್ಯ ರಾಜೇಶ್, ವಿಕ್ರಾಂತ್ ಮತ್ತು ಕಿಶೋರ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಇದೀಗ ಈ ತಂಡಕ್ಕೆ ಅತ್ಯಂತ ದೊಡ್ಡ ಬಲವಾಗಿ ಸೇರ್ಕೊಂಡಿರೋದು ನಮ್ಮ ಕಿಚ್ಚ ಸುದೀಪ್ ಸರ್. ಸೊ ಮತ್ತೆ ಈ ಸುದ್ದಿಯನ್ನ ಸಿನಿಮಾ ನಿರ್ಮಾಣ ಮಾಡುತ್ತಿರುವ SR ಪ್ರೊಡಕ್ಷನ್ ಸಂಸ್ಥೆ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಒಂದು ವಿಶೇಷ ಪೋಸ್ಟ್ ಮೂಲಕ ಹಂಚಿಕೊಂಡಿದ್ದಾರೆ. ಇನ್ನು ಆ ಪೋಸ್ಟ್ ಅಲ್ಲಿ ಏನಂತ ಬರೆದಿದ್ದಾರೆ ಅಂತಂದ್ರೆ, ಬಾದ್ಶಾ ಬಂದಿದ್ದಾರೆ, ಪವರ್ ಹೌಸ್ ಪರ್ಫಾರ್ಮರ್ ಕಿಚ್ಚ ಸುದೀಪ್ ಅವರನ್ನ ಅಂಡರ್ 18 ಚಿತ್ರತಂಡಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಅಂತ ಬರೆದುಕೊಂಡಿದ್ದಾರೆ. ಇನ್ನು ಈ ಒಂದು ಪೋಸ್ಟ್ ನೋಡಿದ ಕೂಡಲೇ ಸುದೀಪ್ ಅವರ ಅಭಿಮಾನಿಗಳಿಗೆ ಫುಲ್ ಐಪ್ ಶುರುವಾಗಿದೆ. ಈ ಸಿನಿಮಾದ ವಿಶೇಷ ಏನು ಅಂತಂದ್ರೆ, ಈ ಸಿನಿಮಾದ ನಿರ್ದೇಶಕ ಕಾರ್ತಿಕ್ ಪೆರುಮಾಳ್ ಸ್ವಾಮಿ ಖ್ಯಾತ ತಮಿಳ್ ನಿರ್ದೇಶಕ ವೆಟ್ರಿಮಾರನ್ ಅವರ ಶಿಷ್ಯ ಮಾಡ್ತಿರೋದಂತೆ. ಸೊ ವೆಟ್ರಿಮಾರನ್ ಸಿನಿಮಾಗಳು ಅಂದ್ರೆ ರಿಯಾಲಿಟಿ, ರಾ ಎಮೋಷನ್, ಸಮಾಜದ ನಿಜ ಮುಖ ಇವೆಲ್ಲವೂ ತುಂಬಾ ಗಟ್ಟಿಯಾಗಿರುತ್ತವೆ. ಸೊ ಅದೇ ಶೈಲಿಯಲ್ಲಿ ಅಂಡರ್ 18 ಸಿನಿಮಾ ಕೂಡ ತಯಾರಾಗುತ್ತಿದೆ ಅಂತ ಹೇಳಲಾಗ್ತಿದೆ. ಇನ್ನು ಚಿತ್ರತಂಡದ ಮೂಲಗಳ ಪ್ರಕಾರ ಈ ಸಿನಿಮಾ ಕೇವಲ ಮಾಸ್ ಅಥವಾ ಕಮರ್ಷಿಯಲ್ ಕಥೆಯಲ್ಲ, ಇದು ಅಪರಾಧ ಲೋಕದ ಕ್ರೂರ ಮುಖವನ್ನ ತೋರಿಸುವ ಕಥೆಯಾಗಿದೆ. ಒಂದು ಕುಟುಂಬ, ಅವರ ಭಾವನೆಗಳು, ಅವರ ನೋವು ಮತ್ತು ಕ್ರೈಮ್ ನಿಂದ ಆಗುವ ಪರಿಣಾಮ ಎಂತದ್ದು, ಇವೆಲ್ಲವನ್ನ ತುಂಬಾ ಎಮೋಷನಲ್ ಆಗಿ ತೋರಿಸಲಾಗುತ್ತದೆ ಅಂತ ಹೇಳಲಾಗ್ತಿದೆ. ಈಗ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಕಾಡ್ಬೋದು, ಅದರಲ್ಲೂ ಕಿಚ್ಚ ಅಭಿಮಾನಿಗಳಿಗೆ ಇದಂತೂ ಕಾಡೇ ಕಾಡುತ್ತೆ. ಕಿಚ್ಚ ಸುದೀಪ್ ಅವರು ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ. ಕಿಚ್ಚ ಸುದೀಪ್ ಅವರು ವಿಲನ್ ಆಗ್ತಾರಾ, ಪವರ್ಫುಲ್ ಪೊಲೀಸ್ ಆಫೀಸರ್ ಆಗ್ತಾರಾ, ಅಥವಾ ಒಂದು ಎಮೋಷನಲ್ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ತಾರಾ ಅಂತ. ಸೊ ಇದರ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಬಂದಿಲ್ಲ. ಆದ್ರೆ ಸುದೀಪ್ ಸರ್ ಸಿನಿಮಾದಲ್ಲಿ ತುಂಬಾ ಪ್ರಮುಖವಾಗಿರ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನು ವಿಲನ್ ಆಗಿ ಅಂತೂ ಕಾಣಿಸ್ಕೊಳ್ಳಲ್ಲ ಬಿಡಿ ಕಿಚ್ಚ ಸರ್, ಯಾಕೆಂದ್ರೆ ಅವರು ಮೊದಲೇ ಹೇಳಿದ್ದಾರೆ, ನಾನು ವಿಲನ್ ರೋಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಕಾಣಿಸ್ಕೊಳ್ಳೋದಿಲ್ಲ ಅಂತ. ಇಲ್ಲಿ ಕಿಚ್ಚ ಅವರ ಪಾತ್ರ ಪ್ರಮುಖವಾಗಿದೆ ಅಂತ ಸಿನಿಮಾ ತಂಡದವರು ಹೇಳ್ಕೊಂಡಿರೋದ್ರಿಂದ ನಾವು ತಿಳ್ಕೊಳ್ಬಹುದು ಮಾರ್ಕ್ ನಲ್ಲಿ ಬಂದ ಅಜಯ್ ಮಾರ್ಕಂಡ ಅಂತಹ ಪಾತ್ರವನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ನೋಡೋಣ ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಅಂತ. ಆ ಕುತೂಹಲ ಹಾಗೆ ಇರಲಿ. ಮತ್ತೆ ಈ ಚಿತ್ರದ ಶೂಟಿಂಗ್ ಭಾಗಕ್ಕೆ ಬಂದ್ರೆ ಮೇ 21ರಂದು ಪೂಜೆಯೊಂದಿಗೆ ಆರಂಭವಾಗಿದೆ ಅಂತೆ. ಇನ್ನು ಇದರ ಶೂಟಿಂಗ್ ಪ್ಲೇಸ್ ಚೆನ್ನೈ, ಚೆಂಗಲ್ಪಟ್ ಮತ್ತು ಹೊಸೂರು ಭಾಗಗಳಲ್ಲಿ ಚಿತ್ರೀಕರಣ ನಡೆಯಲಿದೆ ಎನ್ನಲಾಗಿದೆ. ಇನ್ನು ಈ ಸಿನಿಮಾಗೆ ಖ್ಯಾತ ಸಿನಿಮಾಟೋಗ್ರಾಫರ್ ಬಂದು ವೇಲ್ರಾಜ್ ಕ್ಯಾಮ್ರಾ ವರ್ಕ್ ಮಾಡ್ತಿದ್ದಾರೆ. ಹಾಗೆ ಸಂಗೀತ ನಿರ್ದೇಶನಕ್ಕೆ ಬಂದ್ರೆ ಶ್ಯಾಮ್ CS ಅವರು ಸಂಗೀತ ಮಾಡ್ತಿದ್ದಾರಂತೆ. ಅಂದ ಹಾಗೆ ಬಾಸ್, ಕನ್ನಡದ ಸ್ಟಾರ್ ನಟರು ಇತರೆ ಭಾಷೆಗಳಲ್ಲಿ ಶೈನ್ ಆಗೋದು ನಿಜವಾಗಿಯೂ ಹೆಮ್ಮೆಯ ವಿಷಯ. ಅದರಲ್ಲೂ 11 ವರ್ಷಗಳ ಬಳಿಕ ಕಿಚ್ಚ ಸುದೀಪ್ ಸರ್ ಅವರು ಮತ್ತೆ ತಮಿಳಿಗೆ ಹೋಗ್ತಾ ಇರುವುದು ಅಭಿಮಾನಿಗಳಿಗೆ ದೊಡ್ಡ ಖುಷಿ ಕೊಟ್ಟಿದೆ. ಮತ್ತೆ ಕಿಚ್ಚ ಅವರ ಕಡೆಯಿಂದ ಇದೊಂದೇ ಸಿನಿಮಾದ ಅಪ್ಡೇಟ್ ಅಲ್ಲ ಬಾಸ್, ಕಿಚ್ಚನ ಬತ್ತಳಿಕೆಯಿಂದ ಸಿನಿಮಾ ಬರುವುದು ತುಂಬಾ ಇದಾವೆ. ಎಲ್ಲ ಅಪ್ಡೇಟ್ ನಿಮಗೆ ಬೇಕು ಅಂತಂದ್ರೆ ಈ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಈ ಸಿನಿಮಾದಲ್ಲಿ ಸುದೀಪ್ ಅವರು ಯಾವ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅಂತ ನಿಮಗನಿಸುತ್ತೆ, ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ವೈಭವ್ ವೇದಾಂತ್ ಮತ್ತೊಂದು ಸೂಪರ್ ಅಪ್ಡೇಟ್ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.